ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಂತಹ ಫಾರಿನ್ ಟ್ರಿಪ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಹೆಂಡತಿ ಮಗನ ಜೊತೆ ಜಾಲಿ ಮೂಡಲ್ಲಿದ್ದಂತಹ ದರ್ಶನ್ಗೆ ಇವತ್ತು ಮತ್ತೆ ಬಿದ್ದಿದೆ ಕೋಳ. ಹೌದು, ದರ್ಶನ್ ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ. ಅವರಿಗೆ ಕೊಟ್ಟಂತಹ ಜಾಮೀನನ್ನು ರದ್ದತಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇನ್ನು ಮುಂದೆ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಇಂದು ದರ್ಶನ್ನನ್ನ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಸೇರಿದಂತೆ ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್ ಒಟ್ಟು 5ರನ್ನ ಬಂಧಿಸಲಾಗಿದೆ. ಇನ್ನುಳಿದಂತೆ ಜಗದೀಶ್ ಮತ್ತು ಅನುಕುಮಾರ್ ಚಿತ್ರದುರ್ಗದವರು, ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದ್ದು ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಹೈಕೋರ್ಟ್ ನೀಡಿದ್ದ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬೆನ್ನಲ್ಲೇ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರ್ಆರ್ ನಗರ ನಿವಾಸದಲ್ಲಿ ವಾಸವಾಗಿದ್ದ A1 ಪವಿತ್ರ ಗೌಡ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಂತರ ದರ್ಶನ್ ಅವರನ್ನ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಬಂಧಿಸಿದ್ದಾರೆ. ಜಗ್ಗ ಹಾಗೂ ಅನುಕುಮಾರನನ್ನ ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದುಕೊಂಡು ಬಂದು ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಲಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರೆ ಪೊಲೀಸರು. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ. ಹಾಗಾದರೆ ಮುಂದೇನಾಗುತ್ತೆ ದರ್ಶನ್ ಭವಿಷ್ಯ ನೋಡಿ. ದರ್ಶನ್ ಅವರು ಇವತ್ತು ಒಂದಿಷ್ಟು ಹೈಡ್ರಾಮಾ ಕೂಡ ನಡೀತು. 2 ವಿಂಡೋಸಲ್ಲಿ ತಾವು ನೋಡ್ತಾ ಇದ್ದೀರಾ. ಒಂದು ಕಡೆ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದು, ಮತ್ತೊಂದು ಕಡೆ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದು. ನಟ ದರ್ಶನ್ ಅವರು ಕ್ಯಾಪ್ ಹಾಕ್ಕೊಂಡು ಗ್ರೇ ಕಲರ್ ಟೀ ಶರ್ಟ್ನಲ್ಲಿ ಎಲ್ಲೋ ತಮಿಳ್ನಾಡಿಗೆ ಹೋಗ್ತಾ ಇದ್ರಂತೆ. ಹೆಂಗೋ ಡೈವರ್ಟ್ ಮಾಡಿಕೊಂಡು ಕೊನೆಗೂ ಮನೆಗೆ ಬಂದರು. ಗೊತ್ತಿತ್ತು ಅಂತ ಅನಿಸುತ್ತೆ ಅವರಿಗೆ ಇವತ್ತು ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಬಹುದು ಅಂತ. ಯಾಕೆ ಅಂದರೆ ಈ ಹಿಂದನೇ ಸುಪ್ರೀಂ ಕೋರ್ಟ್ ಕೆಲವೊಂದು ಕಟುವಾದಂತಹ ಟೀಕೆಗಳನ್ನು ಮಾಡಿತ್ತು. ಕಟುವಾದಂತಹ ಭಾಷೆಯಲ್ಲೇ ಬೇಲ್ಗೆ ಸಂಬಂಧಪಟ್ಟಂತೆ ಮಾತುಗಳನ್ನು ಆಡಿತ್ತು. ಆದ್ದರಿಂದ ಒಂದು 50-50 ಚಾನ್ಸಸ್ ಅನ್ನೋ ಥರದಲ್ಲೇ ಇತ್ತು. ಎಲ್ಲದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ದರು ಅಂತ ಅನ್ನಿಸುತ್ತದೆ. ಸೊ ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ ದರ್ಶನ್. ಮತ್ತೊಂದು ಕಡೆ ಪವಿತ್ರ ಗೌಡ ಅಂತೂ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಳಗಡೆ ಹೋದಾಗ ಅವರು ಹೊರಗಡೆ ಬರುವಾಗ ಇಟ್ಸ್ ಓಕೆ, ಅವರು ಪರ್ಸ್ನಲ್, ಅದು ನಾವು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಕಾಣ್ತಾರೆ, ಏನು ಮಾಡ್ತಾರೆ ಅದೆಲ್ಲ ನಾವು ಅದನ್ನು ಕಮೆಂಟ್ ಮಾಡೋದಲ್ಲ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅವರು A1, ಇವರು A2.